ಎಲ್ಲರಿಗೂ ನಮಸ್ಕಾರ. ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೇನೆ. ನಾನಿವತ್ತು ಪೂರಿ ಮಾಡಿದೆ, ಅದಕ್ಕೊಂದು ಕೂರ್ಮ ಮಾಡಿದ್ದೆ. ಅದು ಪಟ್ಟಂತ ಮಾಡ್ಕೊಳ್ಬೋದು. ಅದು ಹೇಗಂತೇಳಿ ಹೇಳ್ತೇನೆ ಈಗ, ಆಯಿತಾ? ಇಲ್ಲಿ ನಾನು ಒಂದು ನೀರುಳ್ಳಿ ತಗೊಂಡಿದ್ದೇನೆ, ಒಂದು 5-6 ಎಸಳು ಬೆಳ್ಳುಳ್ಳಿ ತಗೊಂಡಿದ್ದೇನೆ, 1 ಇಂಚು ಶುಂಠಿ ತಗೊಂಡಿದ್ದೇನೆ, 1 ಚಮಚ ಮೆಣಸಿನಕಾಳು ತಗೊಂಡಿದ್ದೇನೆ, ಅರ್ಧ ಚಮಚ ಗಸಗಸೆ ತಗೊಂಡಿದ್ದೇನೆ, ಮತ್ತು 1 ಏಲಕ್ಕಿ ತಗೊಂಡಿದ್ದೇನೆ, ಮತ್ತು 3 ಲವಂಗ ತಗೊಂಡಿದ್ದೇನೆ, ಮತ್ತು 2 ಪೀಸ್ ಚಕ್ಕೆ ತಗೊಂಡಿದ್ದೇನೆ. ಆಮೇಲೆ 1 ಮುಷ್ಟಿಯಷ್ಟು ಕಾಯಿ ತುರಿ ತಗೊಂಡಿದ್ದೇನೆ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೇನೆ. ಇದನ್ನೀಗ ಹಸಿಯಾಗಿಯೇ ರುಬ್ಕೊಳ್ಬೇಕು. ಈಗ ರುಬ್ಕೊಳ್ತೇನೆ ನೋಡಿ, ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ಹಸಿಯಾಗಿಯೇ ರುಬ್ಕೊಂಡು ಬರ್ತೇನೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬರಬೇಕು. ನಾನೀಗ ರುಬ್ಕೊಂಡು ಬರ್ತೇನೆ ನೋಡಿ ರುಬ್ಬಿ ಆಯಿತು. ಈಗ ಒಗ್ಗರಣೆಗೆ ಏನೆಲ್ಲ ಬೇಕಂತ ಹೇಳ್ತೇನೆ. 1 ಹಸಿಮೆಣಸು ತಗೊಂಡಿದ್ದೇನೆ, 1 ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಒಂದು ಅರ್ಧ ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, 1 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಆಮೇಲೆ ಇಲ್ಲಿ ಆಲೂಗಡ್ಡೆ, ಅದು ನಿಮ್ಮ ಇಷ್ಟ, ಬೇಕಾದರೆ ಯಾವುದನ್ನು ಹಾಕ್ಕೊಳ್ಬೋದು. ನಾನಿಲ್ಲಿ ಆಲೂಗಡ್ಡೆ ಮತ್ತು ಅವರೆಕಾಳು ಹಾಕ್ಕೊಂಡಿದ್ದೀನಿ. ಈಗ ಅವರೆಕಾಳು ಸೀಸನ್ ಅಲ್ಲ, ಹಾಗಾಗಿ. ಈಗ ಒಂದು ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಟು ಅದರ ಒಳಗೆ ಒಂದು 3-4 ಸ್ಪೂನು ಎಣ್ಣೆ ಹಾಕಿದ್ದೇನೆ. ಯಾವ ಎಣ್ಣೆನೂ ಹಾಕ್ಕೊಳ್ಬೋದು. ಹಾಕ್ಕೊಂಡಾದ್ಮೇಲೆ ಫಸ್ಟಿಗೆ ಅದು ಎಣ್ಣೆ ಕಾದ್ರ ಕೂಡಲೇ ನಾನು ಒಗ್ಗರಣೆಗೆ ಹಸಿಮೆಣಸು, ಈರುಳ್ಳಿ, ಕ್ಯಾಪ್ಸಿಕಮ್ಮು ಒಟ್ಟಿಗೆ ಹಾಕ್ಕೊಂಡಿದ್ದೇನೆ. ಅದು ಸ್ವಲ್ಪ ಬೇಗ ಬಾಡಬೇಕಂತೇಳಿ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೇನೆ. ಉಪ್ಪು ಹಾಕಿ ಅದನ್ನು ಸ್ವಲ್ಪ ಬಾಡಿಸ್ತೇನೆ. ಅದು ಎರಡು ಸ್ವಲ್ಪ ಬಾಡ್ತಾ ಬರುವಾಗ ಟೊಮೆಟೊ ಕೊಚ್ಕೊಂಡಿರುತ್ತಲ್ಲ ಅದನ್ನು ಹಾಕ್ಕೊಂಡ್ರೆ ಆಯಿತು. ಅದನ್ನು ಸ್ವಲ್ಪ ಬಾಡಿಸ್ಕೊಳ್ಬೇಕು ಚಂದ ಮಾಡಿ. ಇದು ಸರಿಯಾಗಿ ಫ್ರೈ ಆಯ್ತೀಗ. ಈ ಟೈಮಲ್ಲಿ ನಾನು ರುಬ್ಕೊಂಡಿದ್ದೇನಲ್ಲ, ಹಸಿಯಾಗಿ ರುಬ್ಕೊಂಡ ಮಸಾಲೆಯನ್ನು ಹಾಕ್ಕೊಳ್ತೇನೆ. ಹಾಕ್ಕೊಂಡಾದ ಮೇಲೆ ಅದನ್ನು ಒಂದು ಸ್ವಲ್ಪ ಕೈ ಆಡಿಸಿದ್ರಾಯಿತು. ಕೈ ಆಡಿಸಿ ಆದ ಮೇಲೆ ಇದಕ್ಕೆ ಒಂದು ಸ್ವಲ್ಪ 1/4 ಚಮಚದಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತೇನೆ. ಅರಿಶಿನ ಪುಡಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೇನೆ. ಉಪ್ಪು ಹಾಕಿದ ಮೇಲೆ ಇದಕ್ಕೆ ನಾನು ಒಂಚೂರು ಸಕ್ಕರೆ ಆ್ಯಡ್ ಮಾಡ್ತೇನೆ. ಎಂತಕ್ಕಂದರೆ ಅದೊಂದು ಸ್ವಲ್ಪ ಟೇಸ್ಟ್ ಬರುತ್ತೆ. ಇಷ್ಟ ಇದ್ದವರು ಹಾಕ್ಕೊಳ್ಬೋದು, ಬ್ಯಾಡ್ದಿದ್ದವರು ಬಿಡ್ಬೋದು, ಆಯಿತಾ? ನಾನಿಲ್ಲಿ ಹಾಕ್ಕೊಂಡಿದ್ದೇನೆ. ಅದು ಹಾಕಿದರೆ ಸ್ವಲ್ಪ ಟೇಸ್ಟ್ ಬರುತ್ತೆ. ತುಂಬ ಟೇಸ್ಟಿಯಾಗಿ ಬಂದಿತ್ತಿದು ಆ್ಯಕ್ಚುಲಿ. ಇದಕ್ಕೆ ನಾನು ಬಟಾಟೆ ಮತ್ತು ಆಲೂಗಡ್ಡೆ ಅಂತ ಹೇಳ್ತಾರಲ್ಲ ಅದು, ಮತ್ತು ಅವರೆಕಾಳು ಸೀಸನ್ ಅಲ್ಲ, ಅದನ್ನು ಹಾಕಿದ್ದೇನೆ. ನಿಮ್ಗೆ ಯಾವುದು ಬಟಾಣಿ ಬೇಕಾದರೆ ಬಟಾಣಿಯೂ ಹಾಕ್ಕೊಳ್ಬೋದು. ಈಗ ಅದನ್ನು ಕುಕ್ಕರಲ್ಲಿ ಹಾಕಿದ್ಮೇಲೆ ವಿಸಿಲ್ ಹಾಕಿ 1 ವಿಸಿಲ್ ಮಾಡಿದ್ದೇನೆ. ಆಯಿತು, ನಮ್ಮದು ರೆಡಿ ಆಯಿತು. ಇದು ನೋಡಿ ಕೂರ್ಮ ರೆಡಿ ಆಯಿತು. ಎಂಥ ಟೇಸ್ಟ್ ಆಗಿತ್ತು ಗೊತ್ತುಂಟು. ನಮ್ಮನೆಯವರಿಗೆ ತುಂಬ ಇಷ್ಟ ಆಯಿತು. ಒಳ್ಳೆ ಹೋಟೆಲ್ ಸ್ಟೈಲೆಲ್ಲ ಆಗಿತ್ತಲ್ಲ ಅಂತ ಹೇಳ್ತಾ ಇದ್ದರು. ಆಮೇಲೆ ನಂದು ಮಗಳಿಗೂ ಒಂದು ಸಲ ಮಾಡಿಕೊಟ್ಟಿದ್ದು, ಅವಳು ಸಹ ಹಾಗೆ ಹೇಳಿದ್ಲು. ಅದಕ್ಕೆ ನಿಮಗೆ ಈಗ ತೋರಿಸ್ತಾ ಇದ್ದೇನೆ, ನೀವು ಟ್ರೈ ಮಾಡಿ, ಆಯಿತಾ? ಗಡಿಬಿಡಿ ಇರುವಾಗ ಈ ಥರ ರುಚಿಯಾಗಿ ಈಸಿಯಾಗಿ ಮಾಡ್ಕೊಳ್ಬೋದು ನೋಡಿ. ಪಟಾಪಟ್ ಸಾಕು, ಹೆಂಗಾಯ್ತು ಕಾಣಿ. ಒಳ್ಳೆಯದಾ? ಸೂಪರ್ ಸೂಪರ್. ಸುಮಾರು ದಿವಸ ಆಯ್ತು ಸಾಗು ಮಾಡ್ದ ಈ ಥರ. ಅದು ಅವರೆಕಾಳು ಆಲೂಗಡ್ಡೆ ಒಂಥರ ಒಳ್ಳೆ ಹಾಕೋದಲ್ಲ.
ಹ್ಞೂ ಸಡನ್ ಅಂದರೆ ಇದೆಲ್ಲ ಬರೀ ಆಲೂಗಡ್ಡೆ ಮನೇಲಿ ಇದ್ದೇ ಇರುತ್ತಲ್ಲ, ಪಟ್ಟ ಮಾಡಿ ಬಿಡ್ಲಕ್ಕೆ. ಲೇಟ್ ಆಗ್ತು ಆ ಥರ ಎಂತೆಲ್ಲ. ಪೂರಿಯು ಎಣ್ಣೆ ಹಿರ್ಕೊಂಡಿಲ್ಲ. ಈಗ ಮಕ್ಕಳಿಗೆಲ್ಲ ಶಾಲೆಗೆ ಗಡಿಬಿಡಿ ಆಗುವಂಥದ್ದಾದ್ರೆ ಬಾಯಿ ತೊದಲುತ್ತೆ. ಮಕ್ಕಳಿಗೆ ಶಾಲೆಗೆ ಹೋಗ್ಲಿಕ್ಕೆ ಗಡಿಬಿಡಿ ಎಲ್ಲ ಇರುತ್ತಲ್ಲ, ಅಷ್ಟೊತ್ತಿಗೆ ಇದನ್ನು ಪಟ್ ಅಂತ ಮಾಡ್ಕೊಳ್ಬೋದು. ಕುಕ್ಕರಲ್ಲಿ ಹಾಕಿ ಇದು ಬೇಯಲಿಕ್ಕಿಟ್ರೆ ನೀವು ಇತ್ಲಾಗೆ ಬೇರೆ ಪೂರಿಗೆಲ್ಲ ಕಲಿಸ್ಕೊಳ್ಳೋದು ಅದೇ ಇದೆಲ್ಲ ಬೇರೆದೆಲ್ಲ ಕೆಲಸ ಮಾಡ್ಕೊಳ್ಬೋದು, ಬೇಗ ಆಗುತ್ತೆ. ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತೇನೆ. ಬಾಯ್, ಸಿ ಯು.